ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ಮಾಡಿರೋ ವರ್ಕ್ ಜೊತೆಗೆ ಒಂದೊಂದು ಸ್ಟೂಡೆಂಟ್ ಎಷ್ಟು ಅರ್ನ್ ಮಾಡಿದ್ದಾರೆ, ಅದು ಒಂದೊಂದು ತಿಂಗಳಲ್ಲಿ ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಇದು ನಾನೀಗ ನಿಮಗೆ ತೋರಿಸ್ತಿರೋದೆಲ್ಲ ನನ್ನ ಸ್ಟೂಡೆಂಟ್ ಮಾಡಿರುವಂತಹ ವರ್ಕ್. ಸೊ ನನ್ನ ಸ್ಟೂಡೆಂಟ್ ಇವರಂದರೆ ತುಂಬ ವರ್ಷ ಏನು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಜಸ್ಟ್ ನನ್ನ ಹತ್ರ ಕೋರ್ಸ್ ಜಾಯಿನ್ ಆಗಿ ಒಂದು 6 ಮಂತ್ 3 ಮಂತ್ಸ್ 4 ಮಂತ್ಸ್ ಅಷ್ಟು ಆಗಿರೋದಷ್ಟೇ. ಸೊ ಹೀಗೆ ನನಗೊಂದು 3 ನನ್ನ ಸ್ಟೂಡೆಂಟ್ ಮೆಸೇಜ್ ಮಾಡಿದರು. ಒಬ್ಬರು 1 ಮಂತಲ್ಲಿ 5000 ಅರ್ನ್ ಮಾಡಿದಾರಂತೆ. ಒಬ್ಬರು ಮಂಜುಳಾ ಅಂತ, ಅವರು 1 ಮಂತಲ್ಲಿ 20,000 ಅರ್ನ್ ಮಾಡಿದ್ದಾರೆ. ನನ್ನ ಹತ್ರ ಜಸ್ಟ್ ಕೋರ್ಸ್ ಅವರು 3000 2500 ಏನು ಜಾಯ್ನ್ ಆಗಿರೋದು, ಬಟ್ 1 ಮಂತಲ್ಲೇ 20,000 ಅರ್ನ್ ಮಾಡಿದ್ದಾರೆ. ಸೊ ಅವರ ಮೆಸೇಜ್ ಕೂಡ ಇದೆ ನನ್ನ ಹತ್ರ, ನಾನು ಇದರಲ್ಲಿ ಸ್ಕ್ರೀನ್ಶಾಟ್ ಎಂಡಿಗೆ ಹಾಕ್ತೇನೆ. ಸೊ ವಿಷಯ ಏನಂದರೆ, ನಾನು ನೋಡಿದ್ದೇನೆ ಅವರು ಕ್ಲಾಸಲ್ಲಿ ಕೂಡ ಹಾಗೆ ಎಷ್ಟು ಆನ್ಲೈನ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಆದರೂ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿದ್ರು ಅಂದರೆ ಒಂದೊಂದು ಸ್ಟಿಚಸ್ ಕೂಡ ನೀಟಾಗಿ ಮಾಡ್ತಿದ್ರು. ನಾನು ಏನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದರೂ ಕೂಡ ಅವರು ರಿಟರ್ನ್ ಅವರು ಅದನ್ನು ರಿಪೀಟ್ ಅದೇ ಸೇಮ್ ವರ್ಕ್ ಮಾಡಿ ಕಳಿಸ್ತಿದ್ರು. ಸೊ ಅವರದ್ದು ಅದೊಂದು ಡೆಡಿಕೇಶನ್ ಉಂಟಲ್ಲ ಒಂದು ವರ್ಕ್ ಮಾಡುವಾಗ, ಅದೇ ಅವರ ಫಿನಿಶಿಂಗ್ ನೀಟಾಗಲಿಕ್ಕೆ ಕಾರಣ ಆಯಿತು. ತುಂಬ ಕಸ್ಟಮರ್ ಅವರಿಗೆ ವರ್ಕ್ ಕೊಡಲಿಕ್ಕೆ ಕಾರಣ ಆಯಿತು. ಸೊ ಹಾಗಾಗಿ ನಾನು ಏನು ಹೇಳೋದಂದರೆ, ತುಂಬ ಚೆನ್ನಾಗಿ ಕಲಿತಾರೆ, ತುಂಬ ನೀಟಾಗಿ ವರ್ಕ್ ಮಾಡ್ತಾರೆ. ಮತ್ತು ಇವರು ಈ ಬ್ಲೌಸ್ ಇದ್ದು ಕೀರ್ತಿ ಅಂತ ಅವರ ಹೆಸರು, ಅವ್ರದ್ದು ಕೂಡ ಹಾಗೆ ಪರ್ಫೆಕ್ಟ್, ಒಂದೇ ಒಂದು ಸ್ಟಿಚಸ್ ಆಚೆ ಈಚೆ ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ. ಈ ವಿಡಿಯೋದ ಎಂಡಿಗೆ ನಾನು ಸ್ಟೂಡೆಂಟ್ ನನ್ನ ಕ್ಲಾಸಲ್ಲಿ ಯಾವುದೆಲ್ಲ ಸ್ಟಿಚಸ್ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲಿ ಎಂಡಿಗೆ ಹಾಕಿದ್ದೇನೆ. ಮತ್ತು ನನ್ನ ಸ್ಟೂಡೆಂಟ್ಸ್ ಹೇಳಿದ್ನಲ್ಲ, ನಾನು ಅವರು 20,000 16,000, ಒಬ್ಬರು ಸ್ಟೂಡೆಂಟ್ ದೀಪ್ತಿ ಅಂತ ಇದ್ದಾರೆ, ಅವರು 1 ಮಂತಲ್ಲಿ 16,000 ಅರ್ನ್ ಮಾಡಿದ್ದಾರೆ ಏಪ್ರಿಲ್ ಮಂತಲ್ಲಿ. ಅದು ಅವರಿಗೆ ಸ್ಟಾರ್ಟ್ ಆದದ್ದು, ಆರ್ಡ್ರ್ ಬರಲಿಕ್ಕೆ ಸ್ಟಾರ್ಟ್ ಆದದ್ದೇ ಏಪ್ರಿಲ್ ಮಂತಲ್ಲಿ. ಸೊ ಅದೇ 1 ಮಂತಲ್ಲಿ ಅವರು 16,000 ಅರ್ನ್ ಮಾಡಿದ್ದಾರೆ. ಟೋಟಲಿ ಒಂದು 8 ಬ್ಲೌಸ್ ಮಾಡಿದ್ದಾರೆ ಅಂತ. ಸೊ ನೋಡ್ಬೋದು ನೀವು. ಅವರು ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಿಮ್ಮದು ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನೀವು ಡೌಟ್ಸ್ ಕ್ಲಿಯರ್ ಮಾಡ್ತೀರಾ ವಾಟ್ಸಪ್ಪಲ್ಲಿ, ಬಟ್ ನಮಗೆ ವಿಡಿಯೋ ನೋಡಿ ಕಲೀಲಿಕ್ಕೆ ಕಷ್ಟ ಆಗ್ಬೋದು ಅಂತ. ಅಂಥವರಿಗೆ ನಾನು ಈ ವಿಡಿಯೋನ ಹಾಕಿದ್ದೇನೆ. ಯಾಕಂದರೆ ಅವರಿಗೆ ಗೊತ್ತಾಗಬೇಕಂದ್ರೆ, ಪ್ರೀ ರೆಕಾರ್ಡೆಡ್ ಕ್ಲಾಸ್ ಅಂದರೆ ಒಂದು ಲೋಕಲ್ ಕ್ವಾಲಿಟಿ ವಿಡಿಯೋಸ್ ಅಲ್ಲ. ನಾನು ಅಂದರೆ ನಿಮಗೆ ಎಲ್ಲ ಅದರಲ್ಲಿ ತುಂಬ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಹೇಗೆ ಸ್ಟಿಚಸ್ ಮಾಡಬೇಕು, ಯಾವ ರೀತಿ ಸ್ಟಿಚಸ್ ಮಾಡಬೇಕು, ಮತ್ತು ಸ್ಟಿಚಸ್ ಮಾಡುವಾಗ ಏನೇನು ಪ್ರಾಬ್ಲಮ್ ಬಂದರೆ ನೀವು ಫೇಸ್ ಮಾಡಬೇಕಾಗತ್ತೆ, ಏನು ಟೆನ್ಷನ್ ತೊಗೊಳ್ಬಾರ್ದು, ಆ ರೀತಿ ಒಂದು ಮೋಟಿವೇಟ್ ಮಾಡ್ತೇನೆ ನನ್ನ ಸ್ಟೂಡೆಂಟನ್ನು. ಕೆಲವರು ನನ್ನ ಹತ್ತಿರ ಸ್ಟೂಡೆಂಟು ವರ್ಕಿಗೆ ಅಂದರೆ ಕ್ಲಾಸಿಗೆ ಸೇರುವಾಗ ಅವರು ಹೇಳ್ತಾರೆ, ನಾವಲ್ಲಿ 10,000 ಕೊಟ್ಟಿದ್ದೇವೆ ಮೇಡಮ್, 5,000 ಕೊಟ್ಟಿದ್ದೇವೆ, ಏನೂ ಒಂಚೂರು ಕಲಿಸ್ತಿಲ್ಲ. ಬಟ್ ನಿಮ್ಮದು 1,500 ನನ್ನ ಕೋರ್ಸ್ ಡೀಟೇಲ್ಸ್ ಹೇಳೋದಾದರೆ 1 ಮಂತಿಗೆ 1,500 ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್. ಸೊ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಕಲಿಯೋದಾದರೆ 2 ತಿಂಗಳ ಕೋರ್ಸಿಗೆ 3,000. ಈಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇನೆ, 40 ಬ್ಲೌಸ್ ಡಿಸೈನ್ಸ್ ಇದ್ದ ಕೋರ್ಸ್, ಅದು 3,500 ಆಗುತ್ತೆ 3 ತಿಂಗಳಿಗೆ. ನಿಮಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಈ ಡಿಸ್ಪ್ಲೇಲಿ ನನ್ನ ನಂಬರ್ ಕಾಣ್ತಿದೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಈಗ ನಾವು ಹೊಸದಾಗಿ ನಮ್ಮ ಬಿಸ್ನೆಸ್ಸನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ ಗೌರ್ಮೆಂಟ್ ಅಂಡರಲ್ಲಿ. ಸೊ ನಮ್ಮ ಸರ್ಟಿಫಿಕೇಟ್ ಕೂಡ ಗೌರ್ಮೆಂಟ್ ಸರ್ಟಿಫಿಕೇಟಲ್ಲಿ ಅದೇ ರೀತಿಯಲ್ಲಿ ನಾವು ಕೊಡ್ತೇವೆ. ಅದನ್ನು ನೀವು ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ MSME ಉದ್ಯೋಗ ಆಧಾರ್ ಅದರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ ನಮ್ಮ ನೇಮನ್ನು. ಸೊ ನಿಮಗೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಸಿಗುತ್ತೆ, ಆಯಿತಾ. ನಮ್ಮ ಬಿಸ್ನೆಸ್ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ಓಕೆ, ತುಂಬ ಜನ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳ್ತೀರ ನೀವು ಕ್ಲಾಸಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ. ಇನ್ನೂ ಸಿಗುತ್ತೆ, ಆಯಿತಾ. ಇಷ್ಟರವರೆಗೆ ನಾವು ನಮ್ಮ ಬಿಸ್ನೆಸ್ ನೇಮಲ್ಲಿ ಹಾಗೇ ಕೊಡ್ತಿದ್ದದ್ದು, ಬಟ್ ಇದು ಇನ್ನೂ ರಿಜಿಸ್ಟ್ರೇಷನ್ ಆಗಿರುವಂತಹ ಸರ್ಟಿಫಿಕೇಟನ್ನೇ ನಾವು ಕೊಡ್ತೇವೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಅದೇ ಕೆಲವರು ಹೇಳ್ತಾರೆ ನಮಗೆ ವರ್ಕೇ ಬರಲ್ಲ ಮ್ಯಾಮ್, ವರ್ಕೇ ಬರಲ್ಲ. ಬಟ್ ನನ್ನ ಹತ್ರ ಕಲ್ತಿರೋ ಸ್ಟೂಡೆಂಟ್ಸಿಗೆ ವರ್ಕ್ ಬರುತ್ತೆ. ಏನಿಲ್ಲ ಅಂದರೆ ಒಂದು 2-3 ಬ್ಲೌಸಸ್ ಆದರೆ ಅವರಿಗೆ ಬರುತ್ತೆ. ಅಂದರೆ ನಾನು ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು. ಯಾಕಂದರೆ ನಾವೀಗ ಯಾರೇ ಆಗಲಿ, ನಾನೇ ಆಗಲಿ, ಸ್ಟಾರ್ಟಿಂಗ್ ಈಗ ನಾನು ಕಲ್ತಾದ ತಕ್ಷಣ ನನಗೆ ವರ್ಕ್ ಏನು ಮೇಲಿಂದ ಬೀಳಲಿಲ್ಲ, ಅಥವಾ ನಾನು ಯಾರನ್ನೇ ಕಾಂಟ್ಯಾಕ್ಟ್ ಮಾಡೋದೇ ನನಗೆ ಸಿಗಲಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ, ನಾನು ಕಲಿಯುವ ಟೈಮಲ್ಲಿ ಪ್ರತಿ ಗೂಗಲಲ್ಲಿ ಹೋಗಿ ಒಂದೊಂದು ಟೈಲರ್ ನಂಬರ್ ತೊಗೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಡೈಲಿ ಮೆಸೇಜಸ್ ಮಾಡೋದು, ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಮಾಡಿಕೊಂಡು ನಾನು ಅವರ ಹತ್ರ ಟಚ್ಚಲ್ಲಿದ್ದೆ. ಅದರಲ್ಲಿ ನಾನು 100 ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ಈಗಲೂ ನನ್ನ ಹತ್ರ ಒಂದು 5 ಟೈಲರ್ಸ್ನವರು ಕಾಂಟ್ಯಾಕ್ಟಲ್ಲಿದ್ದಾರೆ. 6 ವರ್ಷ ಆದರೂ ನನ್ನ ಹತ್ರ ಒಂದು 5
ಟೈಲರ್ಸ್ನವರು ಕಾಂಟ್ಯಾಕ್ಟ್ ಇದ್ದಾರೆ, ವರ್ಕ್ ಕೊಡ್ತಿದ್ದಾರೆ. ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ ಕಾರಣ ನನಗೆ ವರ್ಕ್ ಸಿಗ್ತಿದೆ, ಇಲ್ಲ ಅಂದರೆ ಸಿಗೋದಿಲ್ಲ. ಯಾಕೆ ಗೊತ್ತಾ, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದರ ಮೇಲೆ, ಮತ್ತು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅದರ ಮೇಲೆ ನಮ್ಮ ಫಿನಿಶಿಂಗೇ ಹೊರತು. ಕೆಲವರು ಕೇಳ್ತಾರೆ, ನೀವು ಒಂದು ದಿನದಲ್ಲಿ ಒಂದು ಬ್ಲೌಸ್ ಮಾಡ್ತೀರಾ ಮ್ಯಾಮ್, ನಮಗೆ 4-5 ದಿನ ಆಗುತ್ತೆ. ಯಾಕಂದರೆ ನಾನು ಪ್ರತಿದಿನ ನನಗೆ ವರ್ಕ್ ಇರಲಿ ವರ್ಕ್ ಇಲ್ಲದೇ ಇರಲಿ, ನಾನು ಒಂದು ಯೂಟ್ಯೂಬಿಗೆ ವೀಡಿಯೋ ಹಾಕ್ತೇನೆ ವರ್ಕ್ ಮಾಡ್ತಾ, ಅಥವಾ ನನ್ನ ಸ್ಟೂಡೆಂಟ್ಸಿಗೆ ಕ್ಲಾಸಿದ್ದು ವೀಡಿಯೋ ಮಾಡ್ತಾ ಇರ್ತೇನೆ. ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಪರ್ ಡೇ ಕೆಲಸ ಇಲ್ಲ ಅಂದರೂ 5-6 ಗಂಟೆ ಅಥವಾ 3-4 ಗಂಟೆ ನಾನು ವರ್ಕ್ ಮಾಡ್ತೇನೆ. ಒಂದು ವೇಳೆ ಆರಿ ವರ್ಕ್ ಮಾಡಲಿಕ್ಕೆ ಬೋರ್ ಆಯಿತು ಅಂದರೆ ನಾನು ಪೇಂಟಿಂಗ್ ಮಾಡ್ತೇನೆ. ನಮ್ಮದು ಪೇಂಟಿಂಗ್ ಕ್ಲಾಸಸ್ ಕೂಡ ಇದೆ, ಯಾರಿಗಾದರೂ ಬೇಕು ಅಂತಾದರೆ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.